ಇ ಡಿಯನ್ನು ಬಳಸ್ಕೊಂಡು ಅರವಿಂದ್ ಕೇಜ್ರಿವಾಲ್ರನ್ನು ಜೈಲಿಗೆ ಹಾಕಲಾಯಿತು. ಸಿ ಬಿ ಐನ ಬಳಸ್ಕೊಂಡು ಹೇಮಂತ್ ಸೊರೇನ್ರನ್ನು ಜೈಲಿಗೆ ಹಾಕಲಾಯಿತು. ಮಮತಾ ಬ್ಯಾನರ್ಜಿಯನ್ನು ಸಿ ಬಿ ಐ ಬಳಸ್ಕೊಂಡು ಚಿಟ್ ಫಂಡ್ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. ಇದಕ್ಕೊಂದು ಇತಿಹಾಸನೇ ಇದೆ, ಈಗ ಒಂದು 10 ವರ್ಷಗಳ ಇತಿಹಾಸ ಇದೆ. ಒಂದು ಸಿ ಬಿ ಐ ಇಡಿ ಬಗ್ಗೆ ನೀವು ಹೇಳ್ತಾ ಇದ್ದಾರೆ, ಆಯಿತು ಚರ್ಚೆ ಮಾಡೋಣ. ಆದರೆ ಮತ್ತೊಂದು ಕಡೆ ಅಲ್ಲಿರ್ತಕ್ಕಂಥ ನ್ಯಾಯಾಲಯಗಳಿಗೇನು ತೀರ್ಪು ಕೊಡ್ತಾರೆ ಅದನ್ನು ಕೂಡ ತಾವು ಗಮನಿಸಬೇಕಲ್ಲ. ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಅಂದಿನ ಮುಖ್ಯಮಂತ್ರಿಗಳ ವಿಚಾರವಾಗಿ ಮಾತನಾಡೋದಾದರೆ ಲಿಕ್ಕರ್ ಗೇಟ್ ಸ್ಕ್ಯಾಮ್ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ. ಅಲ್ಲಿರ್ತಕ್ಕಂಥ ಉಚ್ಚ ನ್ಯಾಯಾಲಯಗಳು ಅನೇಕ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಬೇಲ್ ರಿಜೆಕ್ಟ್ ಆಗಿದೆ. ಪ್ರೈಮ್ ಆಫೀಸ್ ಕೇಸ್ ವಾಸ್ ಮೇಡ್ ಔಟ್. ಇದನ್ನು ಅಲ್ಲಿನ ಹೈಕೋರ್ಟು ಕೂಡ ಉಲ್ಲೇಖ ಮಾಡಿದೆ. ಹಾಗಾದರೆ ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಲ್ಲಿ ಹಗರಣಗಳು ಮಾಡಿಕೊಂಡಾಗ ಅದ್ರ ಬಗ್ಗೆ ತನಿಖೆನೇ ಆಗಬಾರ್ದು, ಸತ್ಯಾಂಶ ಹೊರಗೆ ಬರಬಾರ್ದು ಅಂತ ಹೇಳಿದ್ರೆ ಇದು ವಾದನೆ ಸರಿಯಲ್ಲ ಅಂತ. ಇವತ್ತು ಅರವಿಂದ್ ಕೇಜ್ರಿವಾಲ್ ಆಯ್ತು, ಹಾಗಾದ್ರೆ ಜನರಾಗಿ ತಿರಸ್ಕಾರ ಮಾಡಿದ್ರೆ ಹಾಗಾದರೆ ತಪ್ಪು ಮಾಡಿದ್ದಾರೆ. ಯಾವ ಏನು ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಂಥ ಅರವಿಂದ್ ಕೇಜ್ರಿವಾಲ್ ಅವರು ಸ್ವತಃ ಅವರೇ ಲಿಕ್ಕರ್ ಗೇಟ್ ಸ್ಕ್ಯಾಮಲ್ಲಿ ಸಿಲುಕಾಕೊಂಡಾಗ ಇವತ್ತು ಜನರು ಕೂಡ ಅವರನ್ನು ಧಿಕ್ಕರಿಸಿದ್ದಾರೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಅರ್ಥಾತ್ ಇವತ್ತು ನಾನು ಹೇಳೋದು, ಈ ರೀತಿ ಆರೋಪ ಮಾಡ್ತಕ್ಕಂಥದ್ದು ಸಹಜ. ನಮ್ಮ ಮೇಲೆ ಸಿ ಬಿ ಐ ಟಾರ್ಗೆಟ್ ಮಾಡ್ತಾಯಿದೆ, ಇ ಡಿ ಟಾರ್ಗೆಟ್ ಮಾಡ್ತದೆ. ಆದರೆ ಮತ್ತೊಂದು ಕಡೆ ನ್ಯಾಯಾಲಯಗಳು ಏನು ಹೇಳ್ತಾ ಅದನ್ನು ನೋಡಬೇಕಲ್ಲ. ಹಾಗಾದರೆ ಅಲ್ಲ, ಬಟ್ ಮೂಡ ಪ್ರಕರಣದಲ್ಲಿ ನ್ಯಾಯಾಲಯ ಹೇಳುತ್ತಲ್ಲ ಏನೂ ಇಲ್ಲ, ಅಂದರೆ ತನಿಖಾ ಏಜೆನ್ಸಿಗಳೇ ಹೇಳಿದ್ವು ಏನೂ ಇಲ್ಲ ಅಂತ. ಇನ್ನೂ ಕೂಡ ಲೋಯರ್ ಕೋರ್ಟಲ್ಲಿ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಮೊನ್ನೆ ಹೈಕೋರ್ಟು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗೆ ತನಿಖೆ ಮುಂದುವರಿಸಿ ಅಂತ ಹೇಳಿ ಕೂಡ ಆದೇಶವನ್ನು ಕೊಟ್ಟಿದೆ. ಆಗ ಕಾದು ನೋಡಿ.